ಇದೇ ಭಾನುವಾರ 22ನೇ ತಾರೀಕು ಮೆಗಾ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಡಾಲಿ ಧನಂಜಯ ಅವರು ಬರ್ತಾ ಇದ್ದಾರೆ ಈ ಪ್ರಾಪರ್ಟಿನ ಲಾಂಚ್ ಮಾಡೋದಕ್ಕೆ. ಸರ್, ಈ ಒಂದು ಲೇಔಟ್ನ ನಾವು ಲಾಂಚ್ ಮಾಡಿ ಡಾಲಿ ಧನಂಜಯ ಅವ್ರ ಹತ್ರ ತೋರಿಸಿ ಬೇಗ ಬುಕ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಈ ಥರ ಒಂದು ಒಳ್ಳೆ ಪ್ರಾಜೆಕ್ಟು, ಕ್ವಾಲಿಟಿ ಪ್ರಾಜೆಕ್ಟ್ನ ಒಂದು ಕ್ವಾಲಿಟಿ ವ್ಯಕ್ತಿ ಮುಖಾಂತರ ನಾವು ಜನಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಡಾಲಿ ಅವ್ರನ್ನ ಕರೆಸ್ತಾ ಇರೋದು ಸರ್. ಸೂಪರ್ ಸರ್, ಸೂಪರ್ ಸರ್. ಲೇಔಟಲ್ಲಿ ವಾಟರ್ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಡೀ ಲೇಔಟಲ್ಲಿ 5 ಬೋರ್ವೆಲ್ಗಳನ್ನ ಇಟ್ಕೊಂಡಿದ್ದೀವಿ. ಓವರ್ ಹೆಡ್ ಟ್ಯಾಂಕ್ ಮಾಡ್ತಾ ಇದ್ದೀವಿ. 4 ಲಕ್ಷ ಲೀಟರ್ ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕಿಂದ ನಿಮ್ಮ ಸೈಟಲ್ಲಿ 24 ಅವರ್ಸ್ ನೀರು ಬರುತ್ತೆ ಸರ್. ಸೊ ನಾನು ಇದುವರೆಗೂ ನೂರಾರು ಕಂಪ್ನಿಗಳ ಜೊತೆ ವರ್ಕ್ ಮಾಡಿದ್ದೀನಿ. ಬಟ್ ಲಕ್ಷ ಪ್ರಾಪರ್ಟೀಸ್ ಏನಿದೆಯಾ ಇವತ್ತು ಬಂದಿರತಕ್ಕಂಥದ್ದು, ಇವ್ರ ಹತ್ರ ಇರ್ತಕ್ಕಂಥ ಸೇಲ್ಸ್ ಟೀಮು ಒನ್ ಆಫ್ ದಿ ಗುಡ್ ಟೀಮ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಲೇಔಟಲ್ಲಿ ಗ್ರೀನರಿಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ಆಲ್ರೆಡಿ ಗಿಡಗಳು ಕೂಡ ತರಿಸಿದ್ದಾರೆ. ಇಡೀ ಲೇಔಟ್ನೇ ಒಂದು ಗ್ರೀನರಿಯಿಂದ ಕೂಡ್ತಾ ಇದೆ. ಅಂದ್ರೆ ಹತ್ತತ್ರ 9 ಪಾರ್ಕ್ಗಳನ್ನ ಕೊಡ್ತಾ ಇರೋದು. ಇಲ್ಲಿ ಲೇಔಟ್ ಅಲ್ಲ ಆಫೀಸ್ ಇದೆ, ಇಲ್ಲಿಗೆ ಬರ್ತೀರಾ ಬನ್ನಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲೂ ಆಫೀಸ್ ಇದೆ, ಅಲ್ಲಿಗೆ ಹೋಗ್ತೀರಾ ಹೋಗಿ. ಸೊ ಎರಡಕ್ಕೂ ಬರಲ್ಲ, ಜಸ್ಟ್ ಕಾಲ್ ಮಾಡ್ತೀನಿ ಅಂದ್ರೆ ಅಲ್ಲೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಡೆವಲಪ್ಮೆಂಟ್ ಅಂತ ಬಂದಾಗ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಇದಕ್ಕೆ ಮುಂಚೆ ಲೇಔಟ್ ಮಾಡಿದ್ದೀವಿ ನಾವು ನೆಲಮಂಗಲದಲ್ಲಿ. ನೀವು ಹೋಗಿ ನೋಡ್ಕೊಂಬನ್ನಿ, ಬನ್ನಿ ತೋರಿಸ್ತೀನಿ. ನೋಡಿ, ಈ ಒಂದು ಲೇಔಟ್ ಏನಿದೆಯಲ್ಲ ನೋಡಿ, ಟಾರ್ ಕ್ವಾಲಿಟಿ ನೋಡಿ, ಟಾರಲ್ಲಿ ಹಾಕಿರೋ ಹೈಲೈಟರ್ ನೋಡಿ, ಅಂಡ್ ಸ್ಟ್ರೀಟ್ ಲೈಟ್ಗಳು ನೋಡಿ, ಅಂಡ್ ಮರಗಳು ನೋಡಿ. ಸರ್, ನೀವು ನಮ್ಮ ಓವರ್ ಹೆಡ್ ಟ್ಯಾಂಕಲ್ಲಿ ಒಂದು ವ್ಯೂ ಪಾಯಿಂಟ್ ಮಾಡಿದ್ದೀವಿ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮೈಸೂರು ಬೃಂದಾವನ ಥರ ಕಾಣಿಸುತ್ತೆ ನಮ್ಮ ಲೇಔಟು. ಅಷ್ಟು ಚೆನ್ನಾಗಿ ಒಂದೊಂದು ರೋಡಲ್ಲಿ ಒಂದೊಂದು ಜಾತಿ ಮರಗಳನ್ನ ಹಾಕಿದ್ದೀವಿ. ಆಲ್ರೆಡಿ ಇಲ್ಲಿ ವಾಸಕ್ಕಿದ್ದಾರೆ ಜನ. ನೀವು ಹೋಗಿ ಪ್ರಾಜೆಕ್ಟ್ನ ನೋಡಿ. ಸೇಮ್ ಕ್ವಾಲಿಟಿ ಇಲ್ಲೂ ಕೂಡ ಮಾಡ್ತೀವಿ ಸರ್. ಅದಕ್ಕಿಂತ ಒಂದು ಕೈ ಮೇಲೇನೆ, ಇಲ್ಲಿ ಕಡಿಮೆ ಅಂತಲೂ ಮಾಡಲ್ಲ ನಾವು ಯಾವತ್ತು. ಲಕ್ಷ ಪ್ರಾಪರ್ಟೀಸ್ ಅವರು ಪ್ರೀವಿಯಸ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರು ನೆಲಮಂಗಲದಲ್ಲಿ. ಯಾವ ಥರ ಡೆವಲಪ್ಮೆಂಟ್ ಅಂದರೆ ಅಲ್ಟಿಮೇಟ್ ಡೆವಲಪ್ಮೆಂಟ್. ಅಲ್ಲಿ ಆಲ್ರೆಡಿ ತುಂಬ ಫೇಮಸ್ ಸೆಲೆಬ್ರಿಟೀಸ್ ಕೂಡ ತೊಗೊಂಡಿದ್ದಾರೆ ಸೈಟ್ಸ್ನ, ಮತ್ತು ಜಡ್ಜ್ಗಳು ತೊಗೊಂಡಿದ್ದಾರೆ, ಮತ್ತು NRIಗಳು ತೊಗೊಂಡಿದ್ದಾರೆ. ಸೊ ಇಷ್ಟೆಲ್ಲ ವ್ಯಕ್ತಿಗಳು ಅಲ್ಲಿ ತೊಗೊಂಡಿದ್ದಾರೆ. ಸೊ ಈ ಲೇಔಟಲ್ಲೂ ಕೂಡ ಅದೇ ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಒಂದು ಕೈ ಮೇಲೆ ಕೊಡ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸರ್, ನಮ್ಮ ಪ್ರಾಜೆಕ್ಟಿಗೆ ಬರುವಾಗ ನೀವು ಆರೋಹಳ್ಳಿ ಬೈಪಾಸಲ್ಲಿ ಬಂದರೆ ಟುವರ್ಡ್ಸ್ ದಯಾನಂದ ಸಾಗರ್ ಕಾಲೇಜ್ ಕಡೆಗೆ ಎಲ್ಲ ಕಡೆ ನಮ್ಮದು ಬೋರ್ಡ್ಸ್ ಇದೆ. ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ಗೆ ನಾವು ಡೈರೆಕ್ಷನ್ ಬೋರ್ಡ್ಗಳನ್ನ ತೋರಿಸಿದ್ದೀವಿ. ಆ ಬೋರ್ಡ್ನ ನೋಡಿಕೊಂಡ್ರೆ ಸೀದಾ ನಮ್ಮ ಪ್ರಾಜೆಕ್ಟಿಗೆ ಆರಾಮಾಗಿ ಬರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವಾಗ ಬೆಂಗಳೂರಿಂದ ಸೀದಾ ಕನಕಪುರ ರೋಡಲ್ಲಿ ಬರ್ತಕ್ಕಂಥ ಆರೋಹಳ್ಳಿ ಹತ್ರ ಇದ್ದೀನಿ. ಸ್ನೇಹಿತರೆ, ಆರೋಹಳ್ಳಿ ಹತ್ರ ಈ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ವರ್ಕು ಚಿಕ್ಕ ಪುಟ್ಟದೆಲ್ಲ ನಡೀತಾ ಇದೆ. ಸೊ ಈ ಲ್ಯಾಂಡ್ನ ಇದೇ ಭಾನುವಾರ 22ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಈ ಲಾಂಚಿಂಗಿಗೋಸ್ಕರ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರದ ಹೆಸರಾಂತ ನಟ ಡಾಲಿ ಧನಂಜಯ ಅವರು ಬಂದು ಲಾಂಚ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, 18 ಎಕರೆಲ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ, ಹತ್ತತ್ರ 290 ಸೈಟ್ಗಳಿರುವಂತಹ ಪ್ರಾಪರ್ಟಿ ಇದು. ಸೊ ಈ ಪ್ರಾಪರ್ಟಿನ ನಿಮಗೆ ಲಕ್ಷ ಪ್ರಾಪರ್ಟೀಸ್ ಕಡೆಯಿಂದ ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್, ಈ ಲ್ಯಾಂಡ್ ಅಂದರೆ ಈ ಲೇಔಟ್ನ ಹೆಸರು ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ ಅಂತೇಳಿ ಲಕ್ಷ ಪ್ರಾಪರ್ಟೀಸ್ ಕಡೆಯಿಂದ ನಿಮಗೆ ಸೈಟ್ಗಳನ್ನ ಕೊಡ್ತಾ ಇರೋದು. ಸೊ ಯಾರಿಗೆಲ್ಲ ಈ ಪ್ರಾಪರ್ಟಿಲಿ ಸೈಟ್ ಬೇಕು ಅಂತಕ್ಕಂಥವ್ರು ಫುಲ್ ವಿಡಿಯೋ ನೋಡಿ. ಸೊ ಇದು ಒಂದು BMRD ಅಪ್ರೂವ್ಡ್ ವಿತ್ ರೇರಾ ಅಪ್ರೂವ್ಡ್ ಇರ್ತಕ್ಕಂಥ ಪ್ರಾಪರ್ಟಿ. ಸ್ನೇಹಿತರೆ, ಬನ್ನಿ ಯಾವ್ಯಾವ ಡೈಮೆನ್ಷನಲ್ಲಿದೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಇನ್ನು ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಫುಲ್ ವಿಡಿಯೋ ನೋಡಿ. ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಲಕ್ಷ ಪ್ರಾಪರ್ಟೀಸ್ನ ಒನ್ ಆಫ್ ದಿ ಪಾರ್ಟ್ನರ್ ಆಗಿರ್ತಕ್ಕಂಥ ಪುಟ್ಟರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು MVP ಕನ್ನಡ ಚಾನಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಾವೀಗ ಕನಕಪುರ ರೋಡು ಆರೋಹಳ್ಳಿ ಹತ್ರ ಇದೀವಿ ಅಲ್ವಾ ಸರ್? ಹೌದು. ಇನ್ನು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಈ ಪ್ರಾಪರ್ಟಿ ಇರೋದು ಆರೋಹಳ್ಳಿ ಟೌನ್ ಅಡ್ಜಸೆಂಟ್. ಸರ್ವೆ ನಂಬರ್ ಇಟ್ ಸೆಲ್ಫ್ ಆರೋಹಳ್ಳಿ ಸರ್ವೆ ನಂಬರ್ಸೇ ನಮ್ದು. ಆರೋಹಳ್ಳಿ ಟೌನ್ ಅಡ್ಜಸೆಂಟ್ ಪ್ರಾಪರ್ಟಿನೇ ನಮ್ದು. ಸೊ ಆರೋಹಳ್ಳಿ ಟೌನ್ ಅಂತಾನೆ ತಗೋಬಹುದು ನಾವು ಲ್ಯಾಂಡ್. ಡೆಫಿನೆಟ್ಲಿ. ಸೊ ಹಾಗಾದ್ರೆ ಆರೋಹಳ್ಳಿ ಟೌನ್ ಸುತ್ತಮುತ್ತ ಯಾರೆಲ್ಲ ಸೈಟ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರೋ ಅಂತವ್ರಿಗಾಗಿ ಇದೊಂದು ಸ್ಪೆಸಿಫಿಕ್ ವಿಡಿಯೋ ಅಂತಾನೆ ಹೇಳ್ಬೋದು. ಕರೆಕ್ಟ್ ಅಲ್ವಾ ಸರ್? ಎಸ್ ಸರ್, ಎಸ್ ಸರ್. ಓಕೆ ಸರ್, ಇದೇ ಕಮಿಂಗ್ 22 ಭಾನುವಾರ ಡಾಲಿ ಧನಂಜಯ ಅವರು ಬಂದು ಈ ಪ್ರಾಪರ್ಟಿನ ಲಾಂಚ್ ಮಾಡ್ತಾ ಇದ್ದಾರೆ. ಎಸ್, ಯು ಆರ್ ರೈಟ್ ಸರ್. ಹೌದು ಸರ್, ಬರ್ತಾ ಇದ್ದಾರೆ. ಡಾಲಿ ಧನಂಜಯ ಅವರೇ ಬಂದು ಈ ಪ್ರಾಜೆಕ್ಟ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಏನು ಲಾಂಚಿಂಗ್ ಪ್ಲಾನು? ಲಾಂಚಿಂಗ್ ಪ್ಲಾನು ಅವತ್ತು ತುಂಬಾ ಜನ ಬರ್ತಾರೆ, ನಮ್ಮ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ಗಳೆಲ್ಲ ಬರ್ತಾರೆ. ಲಾಂಚಿಂಗ್ ದಿವಸ ನಾವು ಏನು ಕೋಟಿಂಗ್ ರೇಟ್ ಇದೆ ಅದರಲ್ಲಿ ಒಳ್ಳೆ ಡಿಸ್ಕೌಂಟ್ ಆಫರ್ನ ಅವತ್ತು ಕೊಡ್ತಾ ಇದೀವಿ ನಾವು. ಯಾರು ಅವತ್ತು ಲಾಂಚಿಂಗ್ ದಿವಸ ಬುಕ್ ಮಾಡ್ತಾರೆ ಅವರಿಗೆ ತುಂಬಾ ಡಿಸ್ಕೌಂಟ್ ರೇಟಲ್ಲಿ ಸೈಟ್ಗಳನ್ನ ಕೊಡ್ತೀವಿ, ಅವರು ಅವತ್ತು ಬುಕ್ ಮಾಡ್ಕೊ. ಸೊ ಹಾಗಾಗಿ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ರೋ ಈ ಭಾನುವಾರ 22ನೇ ತಾರೀಕು ಬರ್ಬೋದು. ಖಂಡಿತ ಬರ್ಬೋದು, ಖಂಡಿತ ಬರ್ಬೋದು. ಬೆಳಿಗ್ಗೆ 11:00 ಲಾಂಚಿಂಗ್ ಇರುತ್ತೆ. ಯಾರು ಬೇಕಂದ್ರೂ ಬರ್ಬೋದು ಸೈಟ್ ಪರ್ಚೇಸ್ ಮಾಡಲಿಕ್ಕೆ. ಅವತ್ತು ಸ್ಪೆಷಲ್ ಆಫರ್ನ ಅವರು ಅವೈಲ್ ಮಾಡ್ಬೋದು ಸರ್. ಸೊ ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ ಅಂತ ಈ ಪ್ರಾಪರ್ಟಿ ನೇಮ್ ಅಲ್ವಾ ಸರ್? ಖಂಡಿತ ಹೌದು. ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ಸೈಟ್ಗಳನ್ನ ಕೊಡ್ತಾ ಇರೋದು. ಎಸ್, ಯು ಆರ್ ರೈಟ್ ಸರ್.
ಓಕೆ ಸರ್, ಎಷ್ಟು ಎಕರೆಯಲ್ಲಿ ಸರ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ? ಟೋಟಲ್ ಪ್ರಾಜೆಕ್ಟ್ 18 ಎಕರೆನಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಸರ್. 18 ಎಕರೆ. ಎಸ್ ಸೊ ಸರ್. 18 ಎಕರೆಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಎಷ್ಟು ಸೈಟ್ಸ್ಗಳು ಮಾಡಿದ್ದೀರಾ? 299 ಸೈಟ್ಸ್ ಬರುತ್ತೆ ಸರ್. ಸೊ ಒಂದು ಸೈಟ್ ಕಡಿಮೆ 300 ಸೈಟ್. ಕರೆಕ್ಟ್, ಯುವರ್ ರೈಟ್. 299 ಸೈಟ್ಸ್ ನ ಇಲ್ಲಿ ಅವೈಲಬಿಲಿಟಿ ಇದೆ. ಕರೆಕ್ಟ್ ಸರ್. ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್? ಸ್ಟಾರ್ಟ್ಸ್ ವಿತ್ 30-40, ಓಕೆ, 30-50 ಇದೆ, 2000 ಅಡಿ ಸಿಗುತ್ತೆ, 3000 ಅಡಿವರೆಗೂ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ. ಸೊ 30-40, 30-50, 40-60 ನಿಮಗೆ ಡಬಲ್ ಸೈಟ್ ಬೇಕಂದ್ರೂ ಸಿಗುತ್ತೆ. ಖಂಡಿತ ಸಿಗುತ್ತೆ. ಸೊ ಬೇಸಿಕ್ ಮಿನಿಮಮ್ 30-40 ಬೈ ಮಾಡಲೇಬೇಕು. ಕರೆಕ್ಟ್. ಆಸ್ ಪರ್ BMRDA ನಾಮ್ಸ್ ಕೂಡ ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ಹಾಗೇನಿಲ್ಲ, 600 ಸ್ಕ್ವೇರ್ ಮಾಡ್ಬೋದು, ಅದು ಕೂಡ ಇದೆ, ಬಟ್ 800 ಲಿಮಿಟೆಡ್ square ಸೈಟ್ಸ್ feet ಇದೆ. ಇದೆಯಾ? ಹೌದು, ಅದು ಲಿಮಿಟೆಡ್ ಸೈಟ್ಸ್ ಅವೈಲೇಬಲ್ ಇದೆ. ಓಕೆ, ಹಾಗಾದ್ರೆ ನೋಡಿ 800 ಸ್ಕ್ವೇರ್ ಫೀಟ್ ಬೇಕು ಅಂತಕ್ಕಂಥವ್ರು ಬೇಸಿಕ್ ಅದು ಕೂಡ ಅವೈಲೇಬಲ್ ಇದೆ. ಎಸ್ ಕರೆಕ್ಟ್, ಎಸ್ ಇದೆ. 600 ಇದೆಯಾ? 800? 600 ಕೂಡ ಇದೆ ಸರ್. ತುಂಬಾ ಮಿನಿಮಮ್ ಸೈಟ್ ಇರೋದ್ರಿಂದ ನಾವು ಅದನ್ನ ಹೇಳ್ತಾ ಇಲ್ಲ, ಯಾಕಂದ್ರೆ ಎಲ್ರು 600 ಅಡಿ ಸ್ಕ್ವೇರ್ ಫೀಟ್ದೇ ಬೇಕಂತ ಬಂದಾಗ ಅವೈಲೇಬಿಲಿಟಿ ತುಂಬಾ ಕಡಿಮೆ ಇದೆ. ಅದು ಏನೋ ಒಂದು 5-6 ಸೈಟ್ ಇರ್ಬೋದು ಅಷ್ಟೇ. ಅದಕ್ಕೋಸ್ಕರ ವಿ ಸ್ಟಾರ್ಟ್ಸ್ ವಿತ್ 30-40 ಅಂತ ಹೇಳ್ತೀವಿ. ಬಟ್ ದೋಸ್ ಹೂ ಆರ್ ಲುಕಿಂಗ್ 600 ಅಡಿ 800 ಅಡಿ ನೋಡ್ತಾ ಇರೋರು ಡೆಫಿನೆಟ್ ಆಗಿ ಬರ್ಬೋದು. ಬೇಗ ಬಂದವರಿಗೆ. ಯಾ ಕರೆಕ್ಟ್, ಯುವರ್ ರೈಟ್. ಬೇಗ ಬಂದವರಿಗೆ ಆ ಸೈಟ್ಗಳು ಅದೇ 30-40 ಬೇಕಂದ್ರೆ ಬನ್ನಿ, ಆರಾಮಾಗಿ ಬನ್ನಿ ಅಲ್ವಾ. 22ನೇ ತಾರೀಕು ಲಾಂಚಿಂಗ್ ಇರೋದು. ಹೌದು ಹೌದು ಹೌದು. ಸೂಪರ್ ಸರ್. ಹಾಗಾದ್ರೆ ಎಲ್ಲಾ ತರ ಡೈಮೆನ್ಷನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆನಾ, ಯಾವ್ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು ಸರ್? ಸರ್ ಮೆಜಾರಿಟಿಲಿ ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್, ನಾರ್ತ್ ಕೂಡ ಸಿಗುತ್ತೆ, ಓಕೆ, ಕಾರ್ನರ್ ಸೈಟ್ಸ್ ಕೂಡ ಸಿಗುತ್ತೆ. ಎಲ್ಲ ವಾಸ್ತು ಪ್ರಕಾರನೇ ಯಾವ್ಯಾವ ಫೇಸಿಂಗ್ ಅಲ್ಲಿ ನೋಡ್ತಾ ಇದ್ರು ಆ ಫೇಸಿಂಗ್ ಅಲ್ಲೆಲ್ಲ ಇದೆ. ಖಂಡಿತ ಸರ್, ವಾಸ್ತುನ ಗಮನದಲ್ಲಿ ಇಟ್ಕೊಂಡೇ ಪ್ರಾಜೆಕ್ಟ್ ನ ಮಾಡಿರೋದು ನಾವು. ಎಲ್ಲಾ ವಾಸ್ತು ಕಂಪ್ಲೇಂಟ್ ಸೈಟ್ಗಳೇ ಇದೆ ನಮ್ಮ ಹತ್ರ. ಓಕೆ ಸರ್, ಪ್ರೀವಿಯಸ್ಲಿ ಯಾವ್ಯಾವ ಪ್ರಾಜೆಕ್ಟ್ ನ ಕಂಪ್ಲೀಟ್? ಸರ್ ನಮ್ದು ಆಲ್ಮೋಸ್ಟ್ ಒಂದು 8 ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದೀವಿ. BDA ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಇದೆ, BMRD ಅಪ್ರೂವ್ಡ್ ಪ್ರಾಜೆಕ್ಟ್ ನೆಲಮಂಗಲದಲ್ಲಿ ಮಾಡಿದೀವಿ, BDA ಅಪ್ರೂವ್ಡ್ ಬೆಂಗಳೂರು ಸಿಟಿನಲ್ಲಿ ಮಾಡಿದೀವಿ, BBMP ಅಪ್ರೂವ್ಡ್ ಅಪಾರ್ಟ್ಮೆಂಟ್ಸ್ ನ ಮಾಡಿದೀವಿ. ಇದು ಇವಾಗ ನಡೀತಾ ಇರತಕ್ಕಂತ ಪ್ರಾಜೆಕ್ಟ್ ನಮ್ದು ಹಾರೋಹಳ್ಳಿ ಟೌನ್ ಅಲ್ಲಿ ಅಲ್ವಾ? ಹೌದು ಸರ್. ಸರ್, ಈಗ ಇಲ್ಲಿನ ಅಮ್ಯುನಿಟೀಸ್ ಬಗ್ಗೆ ವಿಚಾರಿಸಿದಾಗ ಇನ್ನು ಕೆಲವೊಂದು ಕೆಲಸಗಳು ನಡೀತಾ ಇದೆ. JCB ಬರ್ತಾ ಇದೆ, ಮತ್ತೆ ಟ್ರ್ಯಾಕ್ಟರ್ ಅಲ್ಲಿ ವರ್ಕ್ ನಡೀತಾ ಇದೆ. ಹೌದು, ಮತ್ತೆ ಅಲ್ಲೂ ಕೂಡ ಎಮ್ಸೆಂಡ್ ಅವೆಲ್ಲ ಹಾಕ್ಬಿಟ್ಟು ಕೆಲಸ ನಡೀತಾ ಇದೆ. ಇನ್ನು ಏನೇನ್ ಪೆಂಡಿಂಗ್ ಇದೆ, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಅಮ್ಯುನಿಟೀಸ್ ಅಂತ ಮಾತಾಡೋದಾದ್ರೆ ಯಾವತ್ತೂ ನಾವು ಅಮ್ಯುನಿಟೀಸ್ನ ಟಾಪ್ ಕ್ವಾಲಿಟಿ ಪ್ರೇಯರೆನ್ಸೇ ಕೊಡ್ತೀವಿ. ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಎಲೆಕ್ಟ್ರಿಸಿಟಿ, ಟೆಲಿಕಮ್ಯುನಿಕೇಶನ್ ಇರ್ಬೋದು, ವಾಟರ್ ಲೈನ್ಸ್ ಇರ್ಬೋದು, ಸ್ಟ್ರೋಮ್ ವಾಟರ್ ಲೈನ್ ಇರ್ಬೋದು, ಎವ್ರಿಥಿಂಗ್ ಅಂಡರ್ಗ್ರೌಂಡ್ ಇದೆ. ಅಂಡ್ ಕ್ವಾಲಿಟಿನಲ್ಲಿ ನಾವು ಪಾತ್ವೇಗಳಿರ್ಬೋದು, ಅಂಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೊಟ್ಟಿರೋದಿರ್ಬೋದು, ಸ್ಟ್ರೀಟ್ ಪೋಲ್ಸ್ ಇರ್ಬೋದು, ಎಲ್ಲ ಫ್ಯಾನ್ಸಿ ಬ್ರ್ಯಾಂಡ್ಸ್ನ ಯೂಸ್ ಮಾಡ್ತೀವಿ ನಾವು. ಎಲ್ಲೂ ಲೋಕಲ್ ಕ್ವಾಲಿಟಿ ಯಾವುದೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ಪ್ರಾಜೆಕ್ಟು ತುಂಬ ಕ್ವಾಲಿಟಿಯಾಗಿ ತುಂಬ ನೀಟಾಗಿ ಬರುತ್ತೆ. ಆ್ಯಂಡ್ ಕ್ವಾಲಿಟಿ ತುಂಬ ನೀಟಾಗಿ ನಾವು ಮೇಂಟೈನ್ ಮಾಡ್ತೀವಿ ಕೂಡ. ಸೊ ಹಾಗಾಗಿ ಏನು ಪೆಂಡಿಂಗ್ ಇಲ್ವಾ ಕೆಲವೊಂದು ಕೆಲಸಗಳು ಏನಾದರೂ? ಸರ್, ಕೆಲಸ ನಾವು ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿ 4 months ಆಯಿತು. ಆಲ್ಮೋಸ್ಟ್ ಇವಾಗ 40 to 60% ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಇವಾಗ ಈ ಪೋರ್ಷನ್ ನಲ್ಲಿ ಏನಿದೆ, ಟಾರ್ ರೋಡ್ ಹಾಕೋದು ಅಷ್ಟೇ ಬ್ಯಾಲೆನ್ಸ್ ಇರೋದು. ಲಾಂಚ್ ಅಷ್ಟೊತ್ತಿಗೆ ನಾವು ಈ ಪೋರ್ಷನ್ ಟಾರ್ ಕೂಡ ಕಂಪ್ಲೀಟ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ. ಸೊ ಆಲ್ಮೋಸ್ಟ್ ನಾವು ನೋಡ್ತಾ ಇರೋ ಹಾಗೆ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರೆ ಸೈಟ್ ನಂಬರ್ ರೆಡಿ ಇದೆ, ಮತ್ತೆ ವಾಟರ್ ಫೆಸಿಲಿಟೀಸ್ ಕೂಡ ರೆಡಿ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಇದೆ, ಸ್ಟ್ರೀಟ್ ಲೈಟ್ಸ್ ಕೂಡ ಕನೆಕ್ಷನ್ಸ್ ಇದೆ. ಆಲ್ರೆಡಿ ಕರೆಂಟ್ ರನ್ನಿಂಗ್ ಇದೆಯಾ ಸರ್? ಎಸ್ ಕರೆಂಟ್ ರನ್ನಿಂಗ್ ಇದೆ ಸರ್. ಸ್ಟ್ರೀಟ್ ಲೈಟ್ ಕೂಡ ಆನ್ ಆಗ್ತಾ ಇದೆ. ಟೆಂಪರರಿ ಇಲ್ಲ ಆಲ್ರೆಡಿ? ನೋ, ನಮ್ದು TC ಕೂಡ ಕೂರಿಸಿದೀವಿ, ನೀವು ನೋಡಬಹುದು. ಆಲ್ರೆಡಿ ಕರೆಂಟ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಆಲ್ರೆಡಿ BMRD ಅಪ್ರೂವ್ಡ್ ಬಂದ್ಬಿಟ್ಟಿದೆ, ಅಪ್ರೂವ್ಡ್ ಆಗಿದೆ, ಅಪ್ರೂವ್ಡ್ ನಂಬರ್ ಬಂದಿದೆ, ಅಪ್ರೂವ್ಡ್ ಆಗಿದೆ. ಓಕೆ, ಎಸ್ ಸರ್. ಸೊ ಏನು ಪೆಂಡಿಂಗ್ ಇಲ್ಲ? ಎಸ್, ಡಾಕ್ಯುಮೆಂಟ್ ವೈಸ್ ನಿಮಗೆ ಏನು ಪೆಂಡಿಂಗ್ ಇಲ್ಲ ಸರ್. ಲೀಗಲಿ ಏನು ಅಪ್ರೂವಲ್ ತಗೋಬೇಕು ತಗೊಂಡಿದೀವಿ, ರೇರಾ ತಗೊಂಡಿದೀವಿ. ಪ್ರಾಜೆಕ್ಟ್ ಲಾಂಚ್ ಮಾಡ್ತಾ ಇದೀವಿ 22ನೇ ತಾರೀಕು. ಈಗ ಅಮ್ಯುನಿಟೀಸ್ ಅಂದ್ರೆ ಬಂದ್ರೆ ಏನು ಲಕ್ಸುರಿಯಾಗಿ ಕೊಡ್ತಾ ಇದ್ದೀರಾ? ಆಸ್ ಪರ್ BMRD ಏನು ಕೊಡಬೇಕು ಅದು ಮಾತ್ರ ಕೊಡ್ತಾ ಇದ್ದೀರಾ? ಸರ್ ಕರೆಕ್ಟ್, ಯುವರ್ ಕ್ವಶನ್ ಈಸ್ ಗುಡ್. ನೋಡಿ, ಬೇಸಿಕ್ ಕಮ್ಯುನಿಟೀಸ್ ಅಲ್ಲೇ ಏನು ನಾವು ಟಾಪ್ ಕ್ವಾಲಿಟಿ ರೀಚ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಜನರೇಷನ್ ಏನು ಕೇಳ್ತಾ ಇದ್ದಾರೆ, ಬೇಸಿಕ್ ಕಮ್ಯುನಿಟೀಸ್ ಜೊತೆಗೆ ಲಕ್ಸುರಿ ಅಮ್ಯುನಿಟೀಸು. ನೋಡಿ, ಇಡೀ ಲೇಔಟ್ ಅಲ್ಲಿ 9 ಪಾರ್ಕ್ ಇದೆ ನಮ್ದು. ಗ್ರೀನರಿ ತುಂಬಾ ಒತ್ತು ಕೊಡ್ತೀವಿ ನಾವು, ಗ್ರೀನರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. 9 ಪಾರ್ಕ್ ಅಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಕಿಡ್ಸ್ ಪ್ಲೇ ಏರಿಯಾಗಳಿರುತ್ತೆ, ಔಟ್ಡೋರ್ ಗೇಮ್ಸ್ ಇರುತ್ತೆ, ಬಾಸ್ಕೆಟ್ಬಾಲ್ ಕೋರ್ಟ್ ಇರ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ ಇರ್ಬೋದು, ಈ ಥರದ್ದೆಲ್ಲ ಔಟ್ಡೋರ್ ಗೇಮ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಔಟ್ಡೋರ್ ಜಿಮ್ ಇರುತ್ತೆ, ಸ್ಕೇಟಿಂಗ್ ರಿಂಕ್ ಮಾಡ್ತಾ ಇದ್ದೀವಿ. ಈ ಥರದ್ದೆಲ್ಲ ಎಕ್ಸ್ಟ್ರಾ ಅಮ್ಯುನಿಟೀಸ್ ಕೂಡ ಈ ಪ್ರಾಜೆಕ್ಟಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಲಕ್ಸುರಿ ಅಮ್ಯುನಿಟೀಸೇ ಕೊಡ್ತಾ ಇದ್ದೀರಾ? ಎಸ್, ಯುವರ್ ರೈಟ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ರ್ಯಾಂಪಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕಲರ್ ಕಾಂಬಿನೇಷನ್ ಮತ್ತೆ ಸೈಟ್ ನಂಬರು ಅದೆಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸೈಟ್ ನಂಬರ್ಗೂ ಕೂಡ ನೋಡಿ, ನಾವು ಗ್ರಾನೈಟ್ ನ ಯೂಸ್ ಮಾಡಿ ಆ ಸೈಟ್ ನಂಬರ್ಸ್ ನ ಮಾಡಿರೋದು. ಎಸ್, ಕರೆಕ್ಟ್ ಸರ್. ಅಂಡ್ ನೀವು ಪಾತ್ವೇನು ಗಮನಿಸಬಹುದು. ಅಂಡ್ ಸೈಟಿಗೆ ನೀವು ಹೋಗ್ಲಿಕ್ಕೆ, ನಿಮ್ಮ ವೆಹಿಕಲ್ ಮೂವ್ ಆಗ್ಲಿಕ್ಕೆ ಏನು ರ್ಯಾಂಪ್ ಮಾಡಿದೀವಿ, ಇದೆಲ್ಲ ಕಂಪ್ಲೀಟ್ಲಿ ನಾವು ಶೋಭಾ ಪೇವರ್ಸ್ ಯೂಸ್ ಮಾಡಿರೋದು. ಒನ್ ಆಫ್ ದಿ ಬೆಸ್ಟ್ ಪೇವರ್ಸ್ ಮ್ಯಾನುಫ್ಯಾಕ್ಚರರ್ ಇನ್ ಕರ್ನಾಟಕ. ಶೋಭಾ ಕ್ವಾಲಿಟಿ ನಾವು ಪೇವರ್ಸ್ ಇದು ಏನು ವಾಕ್ವೇನಲ್ಲಿ ಯೂಸ್ ಮಾಡಿರೋದು.
ಸೊ ಮತ್ತೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರ್ಯಾಂಪ್ ವ್ಯವಸ್ಥೆ ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ ಯೂಶಲಿ. Correct. ನೋಡಿ ಇಲ್ಲೊಂದು ಬೀಡಿಂಗ್ ಕೊಟ್ಬಿಟ್ಟು ಇದು ಯಾವುದೇ ರೀತಿ ಇಲ್ಲಿ ಸಡಿಲ ಆಗಬಾರ್ದು, Correct, ಲೂಸ್ ಆಗಬಾರ್ದು ಅಂತ ಇದನ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಸೈಟ್ ನಂಬರ್ ಜಸ್ಟ್ ಒಂದು ನಂಬರ್ ಹಾಕಿದ್ರೆ ಸಾಕು, ಅದರಲ್ಲೂ ಕೂಡ ಸ್ಕ್ವೇರ್ ತರ ಡಿಸೈನ್ ಮಾಡಿ ಪ್ಯಾಷನೇಟ್ ಇಟ್ಕೊಂಡೇ ಮಾಡಿದ್ದಾರೆ. ಮತ್ತೆ ಇವನ್ ಕಲರ್ ಅಬ್ಸರ್ವ್ ಮಾಡಿ ನೀವು, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಲಕ್ಸುರಿ. ಏನು XYZ ಬ್ರಾಂಡೆಡ್ ಪ್ರೀಮಿಯಂ ಬ್ರ್ಯಾಂಡ್ ಅಂತ ನೋಡ್ತೀವೋ ನಾವು, ಸೊ ಅದೇ ಥರನೇ ಇಲ್ಲೂ ಕೂಡ ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಮತ್ತೆ ಪ್ರತಿ ಸೈಟಿಗೂ ಕೂಡ ನೀವು ನೋಡ್ತಾ ಇರ್ಬೋದು ಮಿನಿ ಗಾರ್ಡನ್ ತರ ಟ್ರೀ ವ್ಯವಸ್ಥೆ ಕೊಟ್ಟಿದ್ದಾರೆ. ಕರೆಕ್ಟ್ ಸರ್. ಮತ್ತೆ ಈ ಸ್ಟ್ರೀಟ್ ಲೈಟ್ಸ್ ಎಲ್ಲ ಸೋಲಾರ್ದ ಅಥವಾ ಕರೆಂಟ್ ಇಂದ? ಇಲ್ಲ, ಪವರ್ ಓನ್ಲಿ, ಬಟ್ ದ ಬ್ರ್ಯಾಂಡ್ ಯೂಸ್ ಮಾಡ್ತಾ ಹೋಗ್ತೀವಿ ನಾವೆಲ್ಲ ಕಡೆ. ಅಂಡ್ ಪೋಲ್ಸ್ ಕೂಡ ನೋಡ್ಬೋದು ನೀವು, ತುಂಬಾ ಯೂನಿಕ್ ಆಗಿ ತುಂಬಾ ಏನು ಇದು ಪೋಲ್ ಅನ್ನ ಯೂಸ್ ಮಾಡಿರ್ತೀವಿ ನಾವು. ಕ್ವಾಲಿಟಿ ಇದೆ. ಹೌದೌದು, ಕ್ವಾಲಿಟಿ ಇದೆ. ಸೊ ಯೂಶಲ್ ಆಗಿ XYZ ಪ್ರೀಮಿಯಂ ಬ್ರ್ಯಾಂಡ್ಗಳೆಲ್ಲ ಟುಕ್ ಹಿಡಿಯಲ್ಲ, ರಸ್ಟ್ ಹಿಡಿಯಲ್ಲ, ಕ್ವಾಲಿಟಿ ಮೆಟೀರಿಯಲ್ ಅದೇ ತರನೇ ಇದೆಯಾ ಸರ್? ಕರೆಕ್ಟ್ ಸರ್, ಹೌದು, ಖಂಡಿತ. ಸೂಪರ್ ಸರ್. ಏನ್ ಫೀಟ್ ಅಲ್ಲಿ ಕೊಡ್ತಾ ಇರೋದು ರೋಡ್ ಸರ್? 40 ಅಡಿ ಮೈನ್ ರೋಡ್ ಇದೆ, ಸಬ್ ರೋಡ್ಗಳೆಲ್ಲ 30 ಅಡಿ ಸಬ್ ರೋಡ್ಗಳು ಬರುತ್ತೆ ಸರ್. CC ರೋಡ್ ತಾರ್ ರೋಡ್ ಕೊಡ್ತಾ ಇರೋದು? ಟಾರ್ ರೋಡ್ ಸರ್. ದಟ್ ಟು ಬಿ ಹೈವೇ ಸ್ಟ್ಯಾಂಡರ್ಡ್ ಟಾರ್ ರೋಡ್ ಮಾಡೋದು ನಾವು. BM ಅಂಡ್ BC ಎರಡೂ ಯೂಸ್ ಮಾಡಿ, ಏನು ನೀವು ಹೈವೇನಲ್ಲಿ ಹೋಗುವಾಗ ಏನು ಟಾರ್ ರೋಡ್ ನೋಡ್ತಿರಲ್ಲ, ಆ ಕ್ವಾಲಿಟಿ ನಮ್ಮ ಲೇಔಟ್ಗಳಲ್ಲಿ ಟಾರ್ ರೋಡ್ ಇರುತ್ತೆ ಸರ್. ಹೈವೇ ಸ್ಟ್ಯಾಂಡರ್ಡ್ಸ್. ಮೇನ್ ರೋಡ್ 40 ಫೀಟ್ ಕೊಡ್ತಾ ಇದ್ರೆ, ಕರೆಕ್ಟ್. ಸಬ್ ರೋಡ್ 30 ಫೀಟ್ ಕೊಡ್ತಾ ಇದ್ರೆ, ಹೈವೇ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನ್ ಕೊಡ್ತಾರ ಕ್ವಾಲಿಟಿ ಅದೇ ತರನೇ ತಾರ್ ರೋಡ್ ಕೊಡ್ತಾ ಇರೋದು. ಎಸ್, ಯು ಆರ್ ರೈಟ್ ಸರ್. ಸೊ ವೈಬ್ರೇಟರ್ ಎಲ್ಲ ಯೂಸ್ ಮಾಡಿ, ಸೊ ಬೆಡ್ಡಿಂಗ್ ತರ ಹಾಕಿ ಒಂದು ತಾರ್ನ ಕ್ವಾಲಿಟಿಯಾಗಿ ಕೊಡ್ತಾರೆ. ಯಾಕಂದ್ರೆ ಲಕ್ಷಾಂತರ ವೆಹಿಕಲ್ ಓಡಾಡ್ತಕ್ಕಂಥ ಹೈವೇ, ಅದೇ ತರ ಕ್ವಾಲಿಟಿನೂ ನೀವು ಇಲ್ಲೇ ಕೊಡ್ತಾ ಇರೋದು ಅಲ್ವಾ ಸರ್? ಇಷ್ಟ ಆಯ್ತು. ಮತ್ತೆ ಆಫೀಸು ಕೂಡ ಲೇಔಟ್ ಅಲ್ಲೇ ಇದೆಯಲ್ಲ ಸರ್? ಹೌದು, ಸೈಟ್ ಆಫೀಸ್ ಕೂಡ ತುಂಬಾ ಇದು ಏನೋ ಒಳ್ಳೆ ಸೈಟ್ ಆಫೀಸ್ ನ ಮಾಡ್ಕೊಂಡಿದೀವಿ. ಅಲ್ಲಿ ಬಂದು ಕಸ್ಟಮರ್ಸ್ ಕುತ್ಕೊಂಡು ಮಾತಾಡ್ಲಿಕ್ಕೆ ಇರ್ಬೋದು, ಎವ್ರಿಥಿಂಗ್ ಒಳ್ಳೆ ಫೆಸಿಲಿಟೀಸ್ ನಾವು ಸೈಟ್ ಆಫೀಸಲ್ಲಿ ಕೂಡ ಮಾಡಿಕೊಟ್ಟಿದ್ದೀವಿ ಸರ್. ಸೊ ನಾವೀಗ ಬೆಂಗಳೂರು ನೈಸ್ ರೋಡ್ ಇಂದ ಬರ್ತಿದೀವಿ ಯೂಶಲ್ ಆಗಿ. ಅಲ್ಲಿಂದ ಬಂದ್ರೆ ಈ ಲೇಔಟ್ಗೆ ಯಾವ ಕಡೆಯಿಂದ ರೀಚ್ ಆಗ್ಬೇಕು ಸರ್? ಸರ್, ಬೆಂಗಳೂರು ನೈಸ್ ರೋಡ್ ಇಂದ ಸ್ಟ್ರೈಟ್ ಒಂದೇ ರೋಡು ಕನಕಪುರ ರೋಡ್. ಕನಕಪುರ ರೋಡ್ ಅಲ್ಲಿ ಬಂದ್ರೆ ಆಫ್ಟರ್ ಕಗ್ಲಿಪುರ ಟೋಲ್ ಸಿಗುತ್ತೆ. ಟೋಲ್ ಕ್ರಾಸ್ ಮಾಡಿದ್ರೆ ನೀವು 10 ರಿಂದ 15 ನಿಮಿಷಕ್ಕೆ ನಮ್ಮ ಪ್ರಾಜೆಕ್ಟಿಗೆ ಬರ್ಬೋದು ಸರ್. ಆನ್ ದ ಹೈವೇ ವಿ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಿಫೋರ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂಡ್ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಪ್ರಾಜೆಕ್ಟ್ ಇರೋದು. ಸರ್ವಿಸ್ ರೋಡ್ ತಗೊಂಡು ಲೆಫ್ಟ್ ತಗೊಂಡ್ರೆ ಸೀದಾ ಬರದೆ ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ ಈ ಒಂದು ಲೇಔಟ್ಗೆ ಬರ್ತೀವಿ ಅಲ್ವಾ ಸರ್? ಕರೆಕ್ಟ್. ಸೂಪರ್ ಸರ್. ಈಗ ಈ ಲೇಔಟ್ ನ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ. ಕರೆಕ್ಟ್ ಸರ್. ಯಾರೆಲ್ಲ ಈ ಏರಿಯಾದು ಏನು ಸರೌಂಡಿಂಗ್ಸ್ ಏನೇನೆಲ್ಲ ಡೆವಲಪ್ಮೆಂಟ್ ಬರ್ತಾ ಇದೆ ಅಂತ ಗಮನಿಸೋದಾದ್ರೆ, ಸರೌಂಡಿಂಗ್ಸ್ ಎಲ್ಲ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾಗಳಿದೆ. ದಯಾನಂದ್ ಸಾಗರ್ ಆಲ್ಮೋಸ್ಟ್ 160 ರಿಂದ 170 ಎಕರೆನಲ್ಲಿ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದೆ. ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಜೈನ್ ಕಾಲೇಜ್ ಇದೆ. ಆಪೋಸಿಟ್ ಆಲ್ಮೋಸ್ಟ್ 1000 ಎಕರ್ಸ್ ಅಲ್ಲಿ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಂಡ್ ಇದು ಆರೋಳಿಯಿಂದ ಕನೆಕ್ಟಿಂಗ್ ಟು ಬಿಡದಿ ಇರೋದ್ರಿಂದ ಇವಾಗ ಏನು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಮಾಡಬೇಕು ಅಂತ ಇದ್ದಾರೆ ಕರ್ನಾಟಕ ಗೌರ್ಮೆಂಟ್ ಇಂದ. ನಮ್ಮ ಪ್ರಾಜೆಕ್ಟಿಗೆ ಬರೀ 7 ರಿಂದ 8 ಕಿಲೋಮೀಟರ್ ದೂರದಲ್ಲಿ ಇರೋದು. ಅದು AICT ಮಾಡಬೇಕು ಅಂತ ನಮ್ಮ ಏನು ಹೋಮ್ ಮಿನಿಸ್ಟರ್ ಸಾಹೇಬರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ತುಂಬಾ ಅಡ್ವಾಂಟೇಜಸ್ ನಮ್ಮ ಲೊಕೇಶನ್ಗೆ ಖಂಡಿತ ಇದೆ ಸರ್. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ, ಸ್ವಂತ ಮನೆ ಕಟ್ಕೊಳ್ಳೋಕೆ ನೋಡ್ತಾ ಇದ್ರು ಕೂಡ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಟು ಚೂಸ್. ಸೊ GBAಗೂ ಸೇರುತ್ತಾ ಇದು? ಇನ್ನೂ ಇಲ್ಲ ಸರ್, GBAಗೆ ಸೇರಲ್ಲ, ಗ್ರೇಟರ್ ಬೆಂಗಳೂರು. ಬಟ್ ಇದು ಏನು ಆರೋಳಿಯಿಂದ ಬಿಡದಿಗೆ ಏನು ಒಂದು ದೊಡ್ಡ ಟೌನ್ಶಿಪ್ ಮಾಡಬೇಕು ಅಂತಿದ್ದಾರೆ, ಅರೌಂಡ್ 5000 ಎಕರ್ಸ್ ಅಲ್ಲಿ. ಅದು ತುಂಬಾ ಹತ್ರ ಆಗುತ್ತೆ ನಮ್ಮ ಪ್ರಾಜೆಕ್ಟ್. ಅಂಡರ್ ಪ್ಲಾನ್ ಅಲ್ಲಿ ಇದು ಕೂಡ ಸೇರ್ಪಡೆ ಆಗೋ ಸಾಧ್ಯತೆಗಳು ಬಹಳ ಇದೆ. ಖಂಡಿತ. ಸೊ GBA ಆತರ ಹೇಳ್ತಿದ್ರಾ? ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇವಾಗ ಆರೋಳಿನಲ್ಲಿ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದಾರಲ್ಲ, ಅದು ಕೂಡ ನಮ್ಮ ಪ್ರಾಜೆಕ್ಟ್ ತುಂಬಾ ಹತ್ತಿರದಲ್ಲೇ ಬರ್ತಾ ಇರೋದು ಸರ್. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಸೊ BMRD ಅಪ್ರೂವ್ಡ್, ರೇರಾ ಅಪ್ರೂವ್ಡ್ ಇರ್ತಕ್ಕಂಥದ್ದು ಅಲ್ವಾ ಸರ್? ಹೌದು ಸರ್. ಓಕೆ ಸರ್. ಈಗ ಲೋನ್ ವ್ಯವಸ್ಥೆ ಬಂದ್ರೆ ಎಲ್ಲ ಯಾವ ತರ ಸರ್? BMRD ಅಪ್ರೂವ್ಡ್ ಪ್ರಾಜೆಕ್ಟು, ರೇರಾ ಅಪ್ರೂವ್ಡ್ ಪ್ರಾಜೆಕ್ಟು. ಎನಿ ಬ್ಯಾಂಕ್ ವಿಲ್ ಫಂಡ್ ಯು ಸರ್. ನೀವು ಯಾವುದೇ ಬ್ಯಾಂಕಿಗೆ ಹೋದ್ರೂ ಕೂಡ ಸೈಟ್ ತಗೊಳ್ಳಿಕ್ಕೆ ನಿಮಗೆ ಫಂಡಿಂಗ್ ಮಾಡ್ತಾರೆ ಸರ್. ನಾವು ಕೂಡ 4-5 ಬ್ಯಾಂಕಿಂದ ಅಪ್ರೂವಲ್ ತಗೊಂಡಿದ್ದೀವಿ. HDFC ಅಪ್ರೂವಲ್ ಆಗಿದೆ, SBI ಮಾಡ್ಕೊಂಡಿದ್ದೀವಿ, LIC ಮಾಡ್ತಾ ಇದ್ದೀವಿ, IDBI ಮಾಡ್ತಾ ಇದ್ದೀವಿ. 4-5 ಬ್ಯಾಂಕಲ್ಲೂ ಲೋನ್ ಆಗುತ್ತೆ? ಎಸ್ ಡೆಫಿನೆಟ್ಲಿ ಸರ್, ಖಂಡಿತ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 3799 ರೂಪಾಯಿ ಲಾಂಚಿಂಗ್ ಪ್ರೈಸು. ಅದರಲ್ಲಿ ಲಾಂಚಿಂಗ್ ದಿವಸ ಯಾರು ಬರ್ತಾರೆ ಅವರಿಗೆ ತುಂಬಾ ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಸೈಟ್ ಕೊಡ್ತೀವಿ ಸರ್ ಅವತ್ತೊಂದು ದಿವಸ. 100% ಸರ್, ನೋ ಡೌಟ್. 3799 per square feet. Yes, correct. So minimum 600 square feet ಇಂದ ಸ್ಟಾರ್ಟ್, ಬಟ್ 30-40 ಇಂದ ಜಾಸ್ತಿ ಇದೆ ಸೈಟ್ಸ್. ಕರೆಕ್ಟ್, ಯು ಆರ್ ರೈಟ್ ಸರ್. ಸೊ 3799 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಇದೇ ಭಾನುವಾರ 22ನೇ ತಾರೀಕು ಬಂದು ಯಾರೆಲ್ಲ ಬುಕ್ ಮಾಡ್ಕೋತಿರೋ ಅವಾಗೆ ಒಂದು ಗುಡ್
ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಖಂಡಿತ ಅಲ್ವಾ? ಒಳ್ಳೆ ಖುಷಿಯಾಗೋ ರೇಂಜ್ಗೆ ಡೆಫಿನೆಟ್ಲಿ ಸರ್. ಡಿಸ್ಕೌಂಟ್ ಡಾಲಿ ಅವ್ರ ಅಲ್ಲೇ ಬುಕ್ ಮಾಡಿ ಡಾಲಿ ಅವ್ರ ಮುಖಾಂತರನೇ ನೀವು ಬುಕಿಂಗ್ ಅಪ್ಲಿಕೇಶನ್ ತಗೋಬಹುದು, ಅಷ್ಟು ಫೆಸಿಲಿಟಿ ಕೂಡ ಮಾಡ್ತಾ ಇದೀವಿ. ಸೂಪರ್ ಸೂಪರ್ ಸೂಪರ್. ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳಿ ಎಷ್ಟು ಅಂತ ಇದ್ರಿ ಸರ್ ಮಿನಿಮಮ್ 1 lakh rupees ಅಡ್ವಾನ್ಸ್ ಬುಕಿಂಗ್ ಇರುತ್ತೆ ನಮ್ದು. ಅವರು ಬುಕಿಂಗ್ ಮಾಡಿ ಆದ್ಮೇಲೆ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ತಗೊಂಡೋಗಿ ಅವ್ರ ಲಾಯರ್ ಹತ್ರ ಕೊಟ್ಟು ಲೀಗಲ್ ಚೆಕ್ ಮಾಡಿಸ್ಬೋದು. ಪ್ರಾಪರ್ಟಿ ಕ್ಲಾರಿಟಿ ಇದೆ ಅಂತ ಅವ್ರ ಲಾಯರ್ ಹೇಳಿದ್ಮೇಲೆ ನಂತರ ಪ್ರೊಸೀಡಿಂಗ್ಸ್ ಸರ್, ಅಗ್ರಿಮೆಂಟ್ಸು, ಸೇಲ್ ಡೀಡ್ಸು ಎಲ್ಲ ಓಕೆ ಎನಿಥಿಂಗ್. ಅವರಿಗೆ ಡಾಕ್ಯುಮೆಂಟೇಶನ್ ಅಲ್ಲಿ ಏನಾದರೂ ಇಷ್ಟ ಆಗ್ಲಿಲ್ಲ ಅಂದ್ರೆ, ಅವ್ರ ಲಾಯರ್ ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ ಅಂದ್ರೆ, ಅವ್ರು ನಮಗೆ ನಾವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ವಾಪಸ್ ತಂದು ಕೊಡ್ಬೋದು. ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೀಟ್ ಅಡ್ವಾನ್ಸ್ ಅಮೌಂಟ್ ವಿತೌಟ್ ಎನಿ ಡಿಡಕ್ಷನ್ ರೀಫಂಡ್ ಮಾಡ್ಕೊಡ್ತೀವಿ ಸರ್. ಶೋರ್ 100%. ಸೂಪರ್ ಸರ್. ಹಾಗಾದರೆ ಪ್ರತಿಯೊಂದು ಡಾಕ್ಯುಮೆಂಟು ಲೀಗಲ್ ಆಗಿದೆ. ನಾವೇನು ಹೇಳ್ತಾ ಇದೀವೋ BMRD ಅಪ್ರೂವ್ಡು ವಿತ್ ರೇರಾ ಅಪ್ರೂವ್ಡು, ಕರೆಕ್ಟ್. ನಾವು ಏನೇನು ಹಾಕಿದೀವೋ ಪ್ರತಿಯೊಂದು ಕೂಡ ಲೀಗಲ್ ಆಗಿದೆ. ಕರೆಕ್ಟ್. ನೀವು ಲಾಯರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು, ಸೊ ಇನ್ ಕೇಸ್ ಲೀಗಲ್ ಇಲ್ಲ ಅಂದರೆ ₹1 ಡಿಡಕ್ಷನ್, ನಿಮಗೆ ಫುಲ್ ಅಮೌಂಟ್ ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. 100% ಅಷ್ಟು ಕ್ಲಾರಿಟಿ ಇದೆ. ಎಸ್ ಸರ್. ಸೊ ₹3,799 ಪರ್ ಸ್ಕ್ವೇರ್ ಫೀಟು. ಎಸ್ ಸರ್. ಸೊ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ವಿ. ಈಗ ನಿಮ್ಮ ಹತ್ರ ಸೈಟ್ ಬೇಕು ಅಂದರೆ ಇದೇ ಭಾನುವಾರ ಇದೇ ಲೇಔಟ್ಗೆ ಬರಬೇಕಾ ಅಥವಾ ನಿಮ್ಮ ಆಫೀಸಿಗೆ ಕೂಡ ಬರ್ಬೋದಾ? ಖಂಡಿತ. ಆಫೀಸ್ ನಮ್ದು ಹೆಡ್ ಆಫೀಸು ಮಹಾಲಕ್ಷ್ಮೀಪುರಂ ಅಲ್ಲಿ ಇದೆ, ಇಸ್ಕಾನ್ ಟೆಂಪಲ್ ಹತ್ರ. ಅಲ್ಲೂ ಬಂದು ನಮ್ಮ ಪ್ರಾಜೆಕ್ಟ್ ಇನ್ಫಾರ್ಮೇಶನ್ ನ ತಗೋಬಹುದು. ಬೆಟರ್ ಟು ನೋ ಮೋರ್ ಅಬೌಟ್ ಪ್ರಾಜೆಕ್ಟ್. ಅವತ್ತು ಲೇಔಟಿಗೆ ಬಂದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಯಾರಿಗೇ ಆಗಲಿ ಅಲ್ಲೆಲ್ಲೋ ಕುತ್ಕೊಂಡು ನಾವೊಂದು ಪ್ರಾಪರ್ಟಿನ ಬೈ ಮಾಡೋದನ್ನ ಡಿಸಿಷನ್ ತಗೊಳ್ಳೋದಕ್ಕಿಂತ ಪ್ರಾಪರ್ಟಿ ಬೈ ಮಾಡ್ತಾ ಇರೋ ಜಾಗಕ್ಕೆ ಬಂದು ಸರೌಂಡಿಂಗ್ಸ್ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡಿ ಕಂಪೇರ್ ಮಾಡಿ ತಗೊಳ್ಳೋದಿದೆಯಲ್ಲ, ದಟ್ ಈಸ್ ಗುಡ್ ಪ್ಲಾನ್ ಸರ್. ಸೊ ಯಾಕಂದ್ರೆ ಭಾನುವಾರ ಇನ್ನೂ ಸ್ವಲ್ಪ ದಿನ, ಹಾಗಾಗಿ ನಾವು ಆಫೀಸಿಗೆ ಕೂಡ ಬರ್ಬೋದು. ಖಂಡಿತ ಡೈರೆಕ್ಟ್ ಲೇಔಟಿಗೆ ಬರ್ತೀನಿ ಅಂದ್ರೆ ಲೇಔಟ್ ಅಲ್ಲಿ ಆಫೀಸ್ ಇದೆ, ಇಲ್ಲೂ ಕೂಡ ಡಿಸ್ಕಷನ್ ಮಾಡ್ಬೋದು. ಖಂಡಿತ. ನಮ್ಮ ಲೇಔಟ್ ಆಫೀಸಲ್ಲಿ ಯಾವಾಗಲೂ ನಮ್ಮ ಸೇಲ್ಸ್ ಟೀಮ್ ಅವೈಲೇಬಲ್ ಇರುತ್ತೆ. ಕಸ್ಟಮರ್ ಬಂದ್ರೆ ಅವರಿಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಪ್ರಾಜೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಸೊ ಸೂಪರ್. ಹಾಗಾದರೆ ಲೋನಿನ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ, ಅಮ್ಯುನಿಟೀಸ್ ಬಗ್ಗೆ ತಿಳಿಸ್ಕೊಟ್ರಿ, ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ರಿ, ಪ್ರೈಸ್ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಲಾಂಚಿಂಗ್ ಇದೆ 22 ಭಾನುವಾರ ಮಾತ್ರ ಇಟ್ಕೊಂಡಿದ್ದೀರಾ. ಡಾಲಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ ಸರ್ ವೀಕ್ಷಕರಿಗೆ? ಖಂಡಿತ. ಯಾರೆಲ್ಲ ಬೆಂಗಳೂರು ಸರೌಂಡಿಂಗ್ಸು ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಅಪ್ರೂವ್ಡ್ ಲೇಔಟ್ಗಳನ್ನ ನೋಡ್ತಾ ಇದ್ದೀರಾ, ಕಮ್ ಟು ಲಕ್ಷ್ ಪ್ರಾಪರ್ಟೀಸ್. ವಿ ಹ್ಯಾವ್ ವೇರಿಯಸ್ ಲೇಔಟ್ಸ್. ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ನೆಲಮಂಗಲದಲ್ಲಿ ನೆಕ್ಸ್ಟ್ ವೀಕ್ ಇನ್ನೊಂದು ಪ್ರಾಜೆಕ್ಟು ಲಾಂಚ್ ಆಗ್ತಾ ಇದೆ. ಖಂಡಿತ ಒಳ್ಳೊಳ್ಳೆ ಪ್ರಾಜೆಕ್ಟ್ನ ನಾವು ನಮ್ಮ ಕರ್ನಾಟಕದ ಜನತೆಗೆ ಕೊಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀವಿ. MVP ಅವರು ಬಂದಿದ್ದಾರೆ ಇವತ್ತು ನಮ್ಮ ಪ್ರಾಪರ್ಟಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ. ಅವ್ರಿಗೂ ನಾನು ಧನ್ಯವಾದನ ಹೇಳ್ತೀನಿ. ಯಾರೆಲ್ಲ ಒಳ್ಳೆ ಪ್ರಾಜೆಕ್ಟ್ನ ನೋಡ್ತಾ ಇದೆಯಾ, ಪ್ಲೀಸ್ ವಿಸಿಟ್ ಅವರ್ ವೆಬ್ಸೈಟ್ ಆಲ್ಸೋ. luxproperties.com ವೆಬ್ಸೈಟ್ನ ವಿಸಿಟ್ ಮಾಡಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಎಲ್ಲ ಪ್ರಾಜೆಕ್ಟ್ ಬಗ್ಗೆ ಸಿಗುತ್ತೆ. ಸೊ ನೋಡಿ, ಡೈರೆಕ್ಟಾಗಿ ಬನ್ನಿ. ಇವ್ರದ್ದು ಕೂಡ ಬ್ರೋಚರ್ ಇರುತ್ತೆ. ಆಫೀಸ್ಗೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ನೀವು ವಿಚಾರಿಸ್ಬೋದು, ಇಲ್ಲ ಲೇಔಟಿಗೆ ಬರ್ತೀನಿ ಅಂದರೆ ಲೇಔಟಿಗೆ ಕೂಡ ಬರ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ಪೇಷನ್ಸ್ ಇಟ್ಟು ನೋಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ. ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೊ ಬರ್ತಾರೆ, ಅದೇನು ಲಾಂಚಿಂಗ್ ದಿನ ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದೀರಾ, ಬರೀ ಡಿಸ್ಕೌಂಟ್ ಅಲ್ಲ, ಒಂದು ಗುಡ್ ನೆಗೋಷಿಯಬಲ್ ಆಗಬೇಕು. ಖಂಡಿತ ನೀವು ಬನ್ನಿ ಅವತ್ತು ಲಾಂಚಿಂಗ್ ದಿವಸ. ಪ್ಲೀಸ್ ವೆಲ್ಕಮ್. ನಿಮಗೂ ಇಷ್ಟ ಆದ್ರೆ ಖಂಡಿತ ಸೈಟ್ ಕೊಡೋಣ. ನಿಮಗೂ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಮಾಡಿ. ಭಗವಂತ ಶಕ್ತಿ ಕೊಡ್ಲಿ ಸರ್. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.